ಪ್ರೀವಿಯಸ್ ವ್ಲಾಗಲ್ಲೆಲ್ಲ ತೋರಿಸಿದೆಲ್ಲ ಲೀಕೇಜ್ ಇತ್ತು ಅಂತೆಲ್ಲ ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಈಗ ಫ್ರೆಶ್ ಆಗಿ ಆ್ಯಕ್ಚುಲಿ ವಾಟರ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಪ್ರೆಷರ್ ಕಾಣಿಸ್ತಿದೆ. ಈಗ ಮುಂಚೆ ಪ್ರೆಷರ್ ಐತಿಲ್ಲ. ಸೊ ಇವತ್ತು ಸುಮಾರು ಕೆಲಸಗಳಿದೆ, ಅದೇನು ಕೆಲಸ ಅಂತ ಮತ್ತೆ ಹೇಳ್ತೀನಿ. ಸೊ ವೆಲ್ವರಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರೋ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಆ ಕೆಲಸ ಏನು ಅಂತ ಹೇಳಿದರೆ ಆ್ಯಕ್ಚುಲಿ ಕುಶನಗರಕ್ಕೆ ಹೋಗಬೇಕು. ಇಲ್ಲಿ ಗಂಟೆ ಅದೇ ಸ್ಪ್ರಿಂಕ್ಲರ್ ಮಾಡೋಕ್ಕೆ ರೈನ್ ಗನ್ ಅಂತ ಹೇಳೋ ಒಂದು ಜೆಟ್ಟನ್ನು ಯೂಸ್ ಮಾಡ್ತಿದ್ವಿ. ಇನ್ಮೇಲೆ ಸ್ಕಿಪ್ಪರ್ ಅಂತ ಹೇಳೋ ಒಂದು ಜೆಟ್ ಬರುತ್ತೆ ಗ್ರೀನ್ ಕಲರ್ದು. ಸೊ ಅದನ್ನು ಪರ್ಚೇಸ್ ಮಾಡಿ ಅದ್ರಲ್ಲಿ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡೋಣ ಅಂತ. ಬಿಕಾಸ್ ಒಬ್ಬನೇ ಮಾಡಿಬಿಡ್ಬೋದು. ಅದಾದರೆ ಲೈಕ್ ರೈನ್ ಗನ್ ಆದರೆ ತುಂಬ ಟೈಮ್ ಹಿಡಿತದೆ. ಜೆಟ್ 3-4 ಇದೆ, ಅದನ್ನೆಲ್ಲ ಚೇಂಜ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿತದೆ. ಅದಕ್ಕೋಸ್ಕರ ಸ್ಕಿಪ್ಪರ್ ಆದರೆ ಸಿಂಗಲ್ ಹ್ಯಾಂಡೆಡ್ಲಿ ನಾನು ಒಬ್ಬನೇ ಮಾಡಿಬಿಡ್ಬೋದು. ಟೈಮು ತುಂಬ ಸೇವ್ ಆಗುತ್ತೆ ಆ್ಯಂಡ್ ಡಿಸ್ಟೆನ್ಸ್ ಕೂಡ ತುಂಬ ದೂರಕ್ಕೆ ಸ್ಪ್ರೇ ಆಗುತ್ತೆ. ಅದಕ್ಕೋಸ್ಕರ ಸ್ಕಿಪ್ಪರ್ ತೊಗೊಳ್ಳೋಣ ಅಂತೇಳಿ ಯೋಚನೆ ಮಾಡಿದ್ದೀವಿ. ಸೊ ಇನ್ನು ಸ್ಪ್ರಿಂಕ್ಲರ್ ಅಂತ ಹೇಳಿದ್ದಲ್ಲ, ಹಾಗೆ ಡೀಸೆಲ್ ಬೇಕು. ಅದರ ಜೊತೆ ನಾನು ಹೇಳ್ತಿದ್ದ ಜೆಟ್ ಇದೆ, ಸಣ್ಣ ಜೆಟ್, ಬಟ್ ಇದ್ರ ಬದಲು ಗ್ರೀನ್ ದೊಡ್ಡ ಜೆಟ್ ಹಾಕಬೇಕು. ಸೊ ವಾಟರ್ ಪ್ರೆಷರ್ ಚೆನ್ನಾಗಿರುತ್ತೆ. ಸೊ ಡೀಸೆಲೆಲ್ಲ ತಂದಾಯಿತು, ಅದರೊಟ್ಟಿಗೆ ಹೊಸ ಜೆಟ್ ಕೂಡ ತಂದಾಯಿತು. ಹೆವಿ ವೆಯ್ಟ್ ಇರೋದು ತೋರಿಸ್ತೀನಿ ರೀ, ವೆಯ್ಟ್ ಡಿಫ್ರೆನ್ಸ್. ಆಲ್ಮೋಸ್ಟ್ 5 kg ಇದೆ. ಆ್ಯಂಡ್ ಇದು ಹಳೆಯದು, ಇದು ನೋಡೋಣ. $2.5 kg ಇದೆ. ಸೊ ಜೊತೆಲಿ ಇಟ್ಟು ಒಂದು ಸೈಜ್ ಡಿಫ್ರೆನ್ಸ್ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ಆಲ್ರೆಡಿ ಆಗಿದೆ, ಒಂಥರ ವಿಚಿತ್ರ ಅನ್ಬಾಕ್ಸಿಂಗ್ ನೋಡಿಲಿ. ಇದೆಷ್ಟುದ್ದ, ಇದು ಎಷ್ಟುದ್ದ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತಲ್ಲ, ಇದು ಆಲ್ಮೋಸ್ಟ್ 1.5 ಅಡಿ ಮೇಲೆ ಇದೆ, ಇದು 1 ಅಡಿ ಇರ್ಬೋದೇನೋ ಗೊತ್ತಿಲ್ಲ. ಇನ್ನು ಡೀಸೆಲ್ ಇಳಿಸ್ಬಿಡೋಣ ಅಲ್ವಾ. ಈ ರೈನ್ ಗನ್ ಫಿಟ್ಟೆಲ್ಲ ಆದಮೇಲೆ ಈ ಕಾಣುತ್ತೆ ಫುಲ್ ಸೆಟ್ಟಾಗಿ. ಸೊ ಇದು ಆಲ್ಮೋಸ್ಟ್ 10 feet ಇದೆ. ಸೊ ನೋಡಿಲ್ಲಿ ಫುಲ್ಲು. ಸೊ ಸ್ವಲ್ಪ ವಿಂಡ್ ನಾಯ್ಸ್ ಇರ್ಬೋದೇನೋ. ಏನಿದು ಬ್ಲ್ಯಾಕ್ ಆಗಿರೋದು ಅಂತ ಅಬ್ಸರ್ವ್ ಮಾಡ್ತಾಯಿದ್ರೆ, ಇದು ಆ್ಯಕ್ಚುಲಿ ಅದೇ 16 HP ಮೋಟರ್ನ ಲೆವೆಲಾಗಿ ಪ್ಲೇಸ್ ಮಾಡೋಕ್ಕೆ ಈ ಥರ ಲೆವೆಲ್ ಮಾಡಿ ಇಡಬೇಕು. ಇಲ್ಲಾಂದರೆ ರನ್ನಿಂಗಲ್ಲಿ ಏನಾಗುತ್ತೆ, ಸ್ಲಿಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮೋಟರು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ಥರ ಒಂದು ಫ್ಲ್ಯಾಟ್ ಬೇಸ್ನ ರೆಡಿ ಮಾಡ್ತೀವಿ. ಮತ್ತು ಮೋಟ್ರನ್ನ ಕರೆಕ್ಟಾಗಿ ಪ್ಲೇಸ್ ಮಾಡಿ ಸ್ಟ್ಯಾಂಡ್ ಹಾಕಿ ಕೂಡಿಸಿ ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಟೋಟಲಾಗಿ ಹೀಗೆ ಕಾಣುತ್ತೆ.